ಅಲ್ಲಿ ಇರುವಾಗ ಒಂದಿನ ನಾನು ದಿವ್ಯ ಆಲೂರ್ ಹತ್ರ ಮಾತಾಡಿದ್ದೀನಿ. ಅಮ್ಮ, ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ, ಥಿಯೇಟರ್ ಜನ ಬರ್ತಾರೋ ಬರೋ ಭಯ ಇದೆ ಅನ್ನುವಾಗ ದಿವ್ಯ ಒಂದೇ ಮಾತಾಡಿದ್ದಾರೆ, ಅಣ್ಣನ ಒಂದ್ಸಲ ಮೀಟ್ ಮಾಡೋಣ. ಕನ್ನಡ ಪರ ಹೋರಾಟಗಾರರು, ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನೋರು ಅಂತ ನನ್ನನ್ನು ಆಫೀಸ್ ಕರ್ಕೊಂಡು ಹೋದ್ರು. ಅವ್ರು ರಿಸೀವ್ ಮಾಡ್ಕೊಂಡು ವಿಧ ಆಗ್ಬೋದು. ನಾನು ಎರಡೇ ಮಾತು ಹೇಳಿದ್ದೀನಿ, ಅಣ್ಣ ನಾನು 105 ಪಿಕ್ಚರ್ ಮಾಡಿದ್ದೀನಿ, ಸುಖ ನೋಡಿದ್ದೀನಿ, ಕಷ್ಟ ನೋಡಿದ್ದೀನಿ, ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ, ನನಗೆ ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ, ನನ್ನ ಜನ ಇದ್ದಾರೆ, ನನ್ನ ಕರವೇ ಇದೆ, ರಕ್ಷಣಾ ವೇದಿಕೆ ಅವರು ಇದ್ದಾರೆ, ರಾಜ್ಯಾದ್ಯಂತ ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡ್ತಾರ, ನಾನು ಕರೆ ಕೊಡ್ತೀನಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನನಗಿಂತ ಚಿಕ್ಕವರಾದ್ರೂ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಸಿನಿಮಾ ಅನ್ನೋದು ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂದ್ರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದು ಹೇಳಿದ್ದಾರೆ, ನೀವು 105 ಚಿತ್ರ ಮಾಡಿದಿರಿ, ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಗೊತ್ತು ನನಗೆ, ನಿಮ್ಮ ರಿಲೀಸ್ಗೆ ಏನ್ ಅರೇಂಜ್ಮೆಂಟ್ ಬೇಕು ನಾನು ಮಾಡಿಕೊಡ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಅಣ್ಣವರು ತುಂಬಾ ಕಷ್ಟ ಈ ಕಾಲದಲ್ಲಿ. ಬೆನ್ನು ತಟ್ಟೋದು ಬೇರೆ, ಸಪೋರ್ಟ್ ಮಾಡೋದು ಬೇರೆ. ಎರಡು ತರ ಅನ್ನೋರು ನನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ ಆಗತ್ತೆ. ಅವ್ರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದಾರೋ ನಾನು ಕನ್ನಡ ನೋಡಿದ್ದೀನಿ. ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು, ಬೇರೆ ರೀತಿ ಆಗಬಹುದು, ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿ ನಾನು ಆಫೀಸ್ನಲ್ಲಿ ಕನ್ನಡ ನೋಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ಇರುವಂತ ಎಷ್ಟೋ ಡಿಸ್ಪ್ಯೂಟ್ಸ್ನ ಅನ್ನೋರು ತುಂಬಾ ಸುಲಭವಾಗಿ, ತುಂಬಾ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶ ನಾನು ನೋಡಿದ್ದೀನಿ. ನಾನು ಅವತ್ತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನಾನು ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿಸ್ತಾನಂತ ಹೇಳಿದ್ದಾರೆ. ಅದೇ ಆಫೀಸ್ನಲ್ಲಿ ಅನ್ನೋರು ಒಂದೇ ಮಾತು ಹೇಳಿದ್ದಾರೆ, ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್, ನೀವು ಕೆಲಸ ಮಾಡ್ತಾ ಇರಬೇಕು, ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ, ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರು ಅನ್ನೋರು ಅವತ್ತು ಕೇಳಿದ್ದಾರೆ. ಅಲ್ಲೇ ನಾನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಸಂದೇಶ ಇರುವಂಥದ್ದು ನಿಮ್ಮ ಸಿನಿಮಾ ಮಾಡಿಕೊಡ್ತಾ ಅಂತ ಹೇಳುವಾಗ ಒಂದು ಸಣ್ಣ ಕಥೆನ ಹೇಳಿದ್ದೀನಿ. ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ, ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಂಥ ಕಷ್ಟಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಸಹಾಯ ಮಾಡೋದು, ಸಿನಿಮಾ ಥಿಯೇಟರ್ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು, ಜೊತೆಯಲ್ಲಿ ನೀವು ಫ್ರೀಯಾಗಿರಬಾರ್ದು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬಾ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥವ್ರ ಸಹಾಯ ಇದ್ರೆ ನಾವು ಇನ್ನೂ ಎಷ್ಟೆಷ್ಟು ನಾವು ಸಾಧನೆ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನಾರಾಯಣಗೌಡರು ನನಗೆ ತುಂಬಾ ತುಂಬಾ ಇಂಥ ಕಷ್ಟ ಸಮಯದಲ್ಲಿ, ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಈ 36 ವರ್ಷ ಕನ್ನಡದಲ್ಲೇ ನಾನು ಹತ್ರ 96 ಚಿತ್ರ ನಿರ್ದೇಶನ ಮಾಡಿದೀನಿ. ಅಂದ್ರೆ ನೀರಿಂಗ್ ಒಂದು 70 ಜನ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಇದು ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಾನು ಲಾಭ ಬರೋ ಸಂತೋಷ ಪಟ್ಟಿದ್ದೀನಿ, ನಷ್ಟ ಬರೋ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನನ್ನ ಅದೃಷ್ಟ ಏನಂದ್ರೆ ಹತ್ರ 90% ಎಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ. ಅದೇ ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಅನ್ನೋರು ಹೇಳಿದ್ದಾರೆ, 1 ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗಿ ಮೀಟ್ ಮಾಡುವಾಗ ಹುಟ್ಟಿದಬ್ಬ ಬಂತು, ಜೂನ್ 10. ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು, ಆಮೇಲೆ ಕೆಂಪೇಗೌಡ ಹುಟ್ಟಿದಬ್ಬ ಬಂತು, ಇವತ್ತು ನನ್ನ ಹುಟ್ಟಿದಬ್ಬ ಬಂತು. ನನ್ನ ಟೈಮ್ ಚೆನ್ನಾಗಿದೆ. ಇವತ್ತು ಅನ್ನೋರು ಬಂತು, ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ. ನಾನು 90 ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ. ನಾನು ತುಂಬಾ ರೆಸ್ಪಾನ್ಸ್ ಇತ್ತು. ತುಂಬಾ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ,
ಅಂದರೆ ಇದು ತುಂಬ ಹತ್ರ ಇರುವಂಥ ಸಿನಿಮಾ ಅಂತ ನನಗೆ ಅನ್ನಿಸ್ತು. ನನಗೂ ಗೊತ್ತು, ನನಗೆ ಹತ್ರವಾಗಿರೋ ಸಿನಿಮಾನೇ ಇದು. ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗ್ಬೋದು, ನಮ್ಮ ನೆಂಟರ ಮನೆ ಆಗ್ಬೋದು, ಅಕ್ಕಪಕ್ಕವ್ರ ಮನೆ ಆಗ್ಬೋದು, ಇದು ನೋಡ್ತಾ ಇದ್ದೀವಿ, ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ. ಈ ಸಿನಿಮಾ ನೋಡಿ ಮನೆಗೆ ಹೋದ್ಮೇಲೆ ತುಂಬ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಮಾಡುವಂಥ ಸಿನಿಮಾ ಈ ಸೆಪ್ಟೆಂಬರ್ 10 ಆತ್ಮಹತ್ಯಾ ನಿವಾರಣಾ ದಿನ. ಸಾಯೋಕ್ಕೂ ಮಾಡೋ ಧೈರ್ಯ, ಬದುಕೋಕ್ಕೂ ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀನಿ. ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ನಲ್ಲಿ ನಾನು ಕೇಳೋದು ಒಂದೇ, ಇವತ್ತು ಚಿತ್ರರಂಗದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು. ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್, ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಫ್ರಂಟ್ ಪೇಜ್ ತಂದರೆ ಪುನಃ ಹಳೆಗೆ ಸ್ವರ್ಣ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ನಮಸ್ಕಾರ. ಆಮೇಲೆ ನನಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣಗೌಡ್ರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣಗೌಡ್ರವ್ರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣಗೌಡರು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಮಾತುಗಳೇ ಬರ್ತಾ ಇಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಜಯಸಿಂಹ ಅವರೇ, ನಿಮಗೂ ವೈಯಕ್ತಿಕವಾಗಿ ಜಯ ಸಿಗ್ಲಿ, ಹಾಗೆ ನಮ್ಮ ಸಿನಿಮಾಗೂ ಜಯ ಸಿಗ್ಲಿ ಅಂತ ಹಾರೈಸ್ತಾ, ಈಗ ನಾರಾಯಣಗೌಡರ ಮಾತುಗಳನ್ನ ಕೇಳೋದಕ್ಕೆ ನಾನಂತೂ ಕಾತರಳಾಗಿ ಕಾಯ್ತಾ ಇದ್ದೀನಿ. ಸಿನಿಮಾ ನೋಡಿದ್ದೀರಾ, ಹೇಗ್ ಅನಿಸ್ತು? ಮತ್ತು ನಮ್ಮ ಸಿನಿಮಾ ಜೊತೆಗೆ ಈಗಾಗಲೇ ನಮ್ಮ ಜೊತೆಗೆ ಬಹಳಷ್ಟು ದಿನಗಳಿಂದ ನಾನಿರ್ತೇನೆ ಅಂತ ಬೆನ್ನಿಗೆ ನಿಂತಿದ್ದೀರಾ. ಸೊ ನಿಮ್ಮ ನಿಲುವೇನು ಸರ್? ನಮಸ್ತೆ ಬಂಧುಗಳೇ. ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಅವ್ರು ಕೇಳಿದೆ, ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತ ಹೇಳಿ. ಸುಮಾರು ನಾನು 105 ಸಿನಿಮಾಗಳನ್ನ ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ, 105 ಸಿನಿಮಾ ಮಾಡಿದ್ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿ ಇರ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೆ. ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ, ತಿಳ್ಕೊಂಡ್ಮೇಲೆ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ. ಅದರಲ್ಲೂ ಸಹ ಪೋಷಕ ಕಲಾವಿದರಿದಾರಲ್ಲ, ಅವರ ಕಷ್ಟವನ್ನ ನೋಡ್ಲಿಕ್ಕೆ ಭಾರಿ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಎನ್ನುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ,
ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಲಿ ಇರ್ತಾರೆ. ನೀವು ಸಿನಿಮಾ ಬಿಡುಗಡೆ ಮಾಡಿ, ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನೊಂದಷ್ಟು ನಿಮ್ಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವ್ರಿಗೆ ಹೇಳಿದಂಥದ್ದು. ಈ ಜೊತೆಗೆ ಒಬ್ಬರು ನಿರ್ದೇಶಕರು ಬಂದಿದ್ರು, ಸಾಯಿ ಪ್ರಕಾಶ್ ಅವರು ಇದ್ರು. ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ. ಅವರು ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು. ಬರೀ 6.5-7 ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೋತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಸದ್ಯಕ್ಕೆ ಬೇಡ. ಈಗ ಅವ್ರದ್ದು ಸಿನಿಮಾದು ಪ್ರೆಸ್ ಮೀಟು ಮತ್ತೆ ಇನ್ನೇನೋ ಬೇರೆ ಆಗೋದು ಬೇಡ. ಅದು ಸಮಾಜಮುಖಿಯಾಗಿ, ಸಮಾಜ ಒಪ್ಪುವಂತ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ. ಬಹುಶಃ ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲೂ ಪ್ರಶಸ್ತಿ ಪಡ್ಕೊಳ್ಳೋದು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗ್ಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮ್ಗೆ ಡಾಕ್ಟ್ರೇಟ್ 25,000 ಕೊಟ್ರೆ ಡಾಕ್ಟ್ರೇಟ್ ಸಿಗುತ್ತೆ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು. ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನ್ಗೆ ಯಾಕಪ್ಪ ಕೊಟ್ರು ಡಾಕ್ಟ್ರೇಟ್? ಎಷ್ಟು ಆಫ್ ಎಷ್ಟು ಫುಲ್ ಅಂತ ಕೊಟ್ರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರು ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಬೇಂದ್ರೆ ಅವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯಕ್ಕೆ ಚಲು ಇದೆ, ಚೆನ್ನಾಗಿದೆ ಅಂತ. ಹಂಗೆ ಸಾಯಿ ಪ್ರಕಾಶ್ ಅವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರು ಅವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರವರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ. ಧನ್ಯವಾದಗಳು. ಪ್ರಿಯಾ ಹಾಸನ್ ಅವರ ಮಾತುಗಳನ್ನ ಈಗ ಕೇಳ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರವರಿಗೆ, ಇದು ನನ್ನ ಫ್ಯಾಮಿಲಿ ಥರ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಕುಟುಂಬದವರಿಗೆ, ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅಣ್ಣ ಅವರಿಗೆ, ನಮ್ಮ ಆತ್ಮೀಯ ಅಣ್ಣ, ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಕ್ಕೆ ತುಂಬ ಇದೆ. ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ಫಸ್ಟ್ ಚಿತ್ರದ ಬಗ್ಗೆ ಮಾತಾಡೋಣ. ಯಾಕಂದರೆ ನಾವೆಲ್ಲರೂ ಇಲ್ಲಿ ಸೇರಿರೋದು ಸೆಪ್ಟೆಂಬರ್ 10 ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ. ಚಿತ್ರಾನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ. ಯಾಕೆಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಮುಂಚೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ. ನನಗೂ ಸಹ 2 ಕತೆಗಳನ್ನ ಹೇಳಿದರು. ನಾವು ಸಹ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಅವಾಗ. ಸೊ ಬಂದೆ, ಚಿತ್ರ ನಾನು ನೋಡಿದೆ, ನನಗೆ ತುಂಬ ಸಂತೋಷ ಆಯಿತು. ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್, ಇವಾಗ ಏನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು. ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ,
ತುಂಬಾನೇ ಬದಲಾಗಿದೆ, ಡಿಜಿಟಲ್ ಆಗಿದೆ, ಮತ್ತೆ ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ, ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ. ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ. ತುಂಬಾ ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ನಾನು ಒಂದು ಹೇಳೋದೇನೆಂದ್ರೆ, ಏನೇ ಟ್ರೆಂಡ್ ಚೇಂಜ್ ಆಗಲಿ, ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು, ನಮ್ಮ ವಿಶ್ವಾಸ, ನಮ್ಮ ಬಾಂಧವ್ಯ, ಕುಟುಂಬ, ಈ ಒಂದು ಬೇಸಿಕ್ ಇರುತ್ತಲ್ಲ, ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ. ನಮ್ಮ ಮಕ್ಕಳು ಅಂದಾಗ ನಾವು ಮಿಡಿತೀವಿ. ಅದರಲ್ಲಿ ಒಂದು 7 ಕುಟುಂಬದ ಬಗ್ಗೆ ಕತೆ ಹೇಳಿದ್ದಾರೆ. ಎಲ್ಲ ನಮ್ಮ ರಿಯಲ್ ಇನ್ಸಿಡೆಂಟ್ಸ್ ನಡೆದಂಗಿದೆ. ಎಲ್ಲರೂ ಮನೆಗಳಲ್ಲಿ ನಡೆಯುವಂತ ಕತೆಗಳು. ಆ ಸೀನ್ ನಮ್ ಕಣ್ಮುಂದೆ ಬಂದೋದಾಗ ಹೌದಲ್ವಾ, ಕೆಲವೊಬ್ರಿಗೆ ಅವ್ರ ಮನೆಗಳಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರಿಗೆ ಅದು ಅರಿವಾಗತ್ತೆ, ಓ ಹೌದಲ್ವಾ, ನಾವು ಪ್ರೆಷರ್ ಕೊಡ್ತಾ ಇದೀವಿ ಮಕ್ಕಳಿಗೆ ಅಂತ. ಎಷ್ಟೋ ಜನ ಇದನ್ನ ತಿದ್ಕೋತಾರೆ. ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜನಕ್ಕೆ ಅದು ರೀಚ್ ಆಗೋದು ತುಂಬಾ ಮುಖ್ಯ. ಇವಾಗ ಹೇಗಾಗಿದೆ ಅಂದ್ರೆ, ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂಥರ, ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಒಂಥರ. ಜನಕ್ಕೆ ರೀಚ್ ಆಗೋದಕ್ಕೆ ಏನ್ ಇಂಪಾರ್ಟೆಂಟ್ ಮ್ಯಾಟರ್ ಇರುತ್ತಲ್ಲ, ಅದನ್ನ ಇವತ್ತು ಫೋನಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೇ ನೋಡ್ಬಿಟ್ಟಿರ್ತಾರೆ ನಮ್ ಜನ. ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ಹಿಡಿದು ಥಿಯೇಟರ್ ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡಿ, ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ, ಎಷ್ಟು ಹಣ ಖರ್ಚಾಗತ್ತೆ. ಆದ್ರೆ ಒಂದು ಫೋನ್ ಇಟ್ಕೊಂಡು ಸಿನಿಮಾ ಮಾಡಿ ಫೋನಲ್ಲೇ ಜನಕ್ಕೆ ತಲುಪಿಸ್ತಾರೆ. ಅದು ಎಷ್ಟು ಬೇಗ ರೀಚ್ ಆಗ್ತಾ ಇದೆ. ಏನಕ್ಕೆ ಇವತ್ತು ಪ್ರೊಡ್ಯೂಸರ್ಗಳು ತೊಂದರೆಲಿದ್ದಾರೆ? ಯಾಕಂದ್ರೆ ನಾನು ವಾಣಿಜ್ಯ ಮಂಡಳಿನಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲೂ ಸಹ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇವಾಗ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕಲಾವಿದ್ರು ಗತಿ ಏನು, ಇಷ್ಟು 105 ಸಿನಿಮಾ ಮಾಡಿ ಡೈರೆಕ್ಟರ್ ಈ ಪರಿಸ್ಥಿತಿಲಿ ಇದ್ದಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ಇದೇ ಪರಿಸ್ಥಿತಿ, ತುಂಬಾ ಕಷ್ಟದಲ್ಲಿದ್ದಾರೆ. ಯಾಕೆ ಅಂದ್ರೆ, ಸಾಕಷ್ಟು ವ್ಯವಸ್ಥೆಗಳು ಬದಲಾಗಬೇಕು. ನಿರ್ಮಾಪಕರು ಹಣ ಹಾಕೋರ್ಗೆ ಹಣ ವಾಪಸ್ ಬರೋ ರೀತಿ ಅಂತ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಗಳು ಸರಿ ಹೋದ್ರೆ ಅವಾಗಷ್ಟೇ ನಿರ್ಮಾಪಕರು ಉಳಿಯಕ್ಕಾಗೋದು. ನಿರ್ಮಾಪಕರು ಉಳಿದ್ರೆ ಅವರು ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಗತ್ತೆ. ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ಕಲಾವಿದರಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಗತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರುತ್ತೆ. ಇಲ್ಲಿ ಎಲ್ಲಿ ಬೇಸಿಕ್ ಇದೇ ಸರಿ ಇಲ್ಲ ಅಂದಾಗ ಎಷ್ಟು ಸಿನಿಮಾಗಳು ಮಾಡ್ತಾರೆ. ಹೊಸ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ ಬಿಟ್ರೆ, ಇವತ್ತು ಸಿನಿಮಾ ಮಾಡಕ್ಕೆ 2 ಗುಂಡಿಗೆ ಬೇಕು ನಿಜವಾಗ್ಲು. ನಾವು ಅವಾಗ ಮಾಡ್ಬೇಕಾದ್ರೇನೆ ಕಷ್ಟ ಇತ್ತು. ಆದ್ರೆ ಇವಾಗ ಇನ್ನೂ ಕಷ್ಟ ಇದೆ. ಸಿನಿಮಾ ಮಾಡೋದು ಈಸಿ, ಆದ್ರೆ ಅದನ್ನ ತಲುಪಿಸಿ ಆ ಹಣ ವಾಪಸ್ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ. ನಿರ್ಮಾಪಕನಿಗೆ ಹಣ ವಾಪಸ್ ಬಂದಿಲ್ಲ ಅಂದ್ರೆ ಯಾರು ಕೇಳಲ್ಲ ರೀ, ಯಾರು ಕೇಳಲ್ಲ. ಅವ್ನ ಮನೆ ಮಾರ್ಕೊಂಡ, ಹೆಂಡತಿ ಒಡವೆ ಮಾರೋದ್ನ ಏನ್ ಮಾಡಿ ಸಿನಿಮಾ ಮಾಡೋದ್ನೋ, ಅವನಿಗೆ ದುಡ್ಡು ವಾಪಸ್ ಬಂತಾ ಬರಲ್ವಾ? ಅದಕ್ಕೆ ಯಾವುದೇ ಒಂದು ಕಾನೂನಿಲ್ಲ, ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಆಗ್ಬೇಕು ಫಸ್ಟ್. ಆ ವ್ಯವಸ್ಥೆ ಆದ್ರೆ ಮಾತ್ರನೇ ಚಿತ್ರರಂಗ ಉಳಿಯಕ್ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಒಂದು ನಿರ್ಮಾಪಕಿಯಾಗಿ ಮೊದಲೆಲ್ಲ ನಾನು ತುಂಬಾ ಎಲ್ಲ ವಿಷಯದಲ್ಲೂ ಫೈಟ್ ಮಾಡಿದ್ದೀನಿ. ನೀವೆಲ್ಲರೂ ಆ ವಿಷಯದಲ್ಲಿ ನನಗೆ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ದೀರಾ. ಥಿಯೇಟರ್ಗೆ ಹಾಕೋದಾಗಿರ್ಬೋದು, ಥಿಯೇಟ್ರಿಂದ ಸಿನಿಮಾ ಕಿತ್ತಾಕ್ದಾಗ ನಾನು ಹೋರಾಟ ಮಾಡಿದ್ದೀನಿ. ಎಲ್ಲ ವಿಷಯಗಳಲ್ಲೂ ನಾನು ಹೋರಾಟ ಮಾಡಿ ನಿಂತಿದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇಷ್ಟು ವರ್ಷ ನಾನು ಬಂದು 21 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಎಲ್ಲಾ ರೀತಿಯಾದಂತ ಒಂದು ಕಷ್ಟಗಳನ್ನ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಹ ನಾನು ವಾಣಿಜ್ಯ ಮಂಡಳಿಲಾಗ್ಲಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಾಗ್ಲಿ ಇರೋದಕ್ಕೆ ಇದೇ ಕಾರಣ. ನಮ್ಮ ಕೈಯಿಂದ ಏನೇ ಒಂದು ನಿರ್ಮಾಪಕರಿಗಾಗ್ಲಿ, ಡಿಸ್ಟ್ರಿಬ್ಯೂಟರ್ಗಾಗ್ಲಿ, ಕಲಾವಿದರಿಗಾಗ್ಲಿ ಸಹಾಯ ಆಗೋ ತರ ಇದ್ರೆ ಖಂಡಿತ ನಾವು ಅದನ್ನ ಮಾಡಬೇಕು, ನಮ್ಮ ಚಿತ್ರರಂಗನ ಉಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಒಂದು ಕೆಲಸನ ಮಾಡ್ತಾ ಇರೋದು. ನಿಜವಾಗ್ಲೂ ಆ ವ್ಯವಸ್ಥೆ ಬದಲಾಗಕ್ಕೆ ಇವಾಗ ಅಣ್ಣ ಹೇಳಿದ್ರು, ಇದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ನಿಜವಾಗ್ಲು ಅಣ್ಣ ಹೇಳಿದ ಪ್ರಕಾರ ಕರವೇ ಅವರು ಕನ್ನಡ ಚಿತ್ರರಂಗಕ್ಕೆ, ಕನ್ನಡಗೆ ನೆಲ ಜಲ ಅಂತ ಮಾತ್ರ ಹೋರಾಟ ಮಾಡಿಲ್ಲ, ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ. ಅವ್ರ ಹೋರಾಟದ ಜೊತೆಗೆ ನಾನು ಸಹ ತುಂಬಾ ಹೋರಾಟಗಳಲ್ಲಿ ಕೈ ಜೋಡಿಸಿ ನಾನು ಅವ್ರ ಜೊತೆಗೆ ಹೋರಾಟಗಳನ್ನ ಮಾಡಿದ್ದೀನಿ. ಕನ್ನಡ ಚಿತ್ರರಂಗ ಉಳಿಯಕ್ಕೂ ಸಹ ಅವರು ಹೋರಾಟ ಮಾಡಕ್ ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಅವ್ರಿಗೆ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಹೊಸ ಅಧ್ಯಾಯ ಶುರುವಾಗ್ಲಿ. ಒಬ್ಬ ನಿರ್ಮಾಪಕ ಈ ತರ ಆಗಿ ಕರವೇ ಅವರು ಎಲ್ಲಾ ರಾಜ್ಯಾದ್ಯಂತ ಕರವೇ ಅವರು ನಮ್ಮ ಕನ್ನಡಿಗರು ಇರೋದ್ರಿಂದ ಅವರೆಲ್ಲ ಸಿನಿಮಾ ನೋಡಿದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗತ್ತೆ. ಅರ್ಧ ಸಿನಿಮಾ ಗೆದ್ದಂಗೆ, ನಿರ್ದೇಶಕರಾಗ್ಲಿ, ನಿರ್ಮಾಪಕರಾಗ್ಲಿ, ಕನ್ನಡ ಸಿನಿಮಾಗಳಾಗ್ಲಿ ಗೆದ್ದಂಗೆ. ಅದು ನಮ್ಮೆಲ್ಲ ಕನ್ನಡಿಗರಿಗೂ ಖುಷಿ ಆಗುವಂತ ಒಂದು ವಿಷಯನೇ. ಸೊ ಇದರಿಂದಾನೇ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿ ಮತ್ತೆ ಹೊಸ ಒಂದು ನಿರ್ಮಾಪಕರಿಗಾಗಲಿ, ಕಲಾವಿದರಿಗಾಗ್ಲಿ, ನಿರ್ದೇಶಕರಿಗಾಗ್ಲಿ ಒಂದು ಸ್ಫೂರ್ತಿ ತುಂಬ್ದಂಗಾಗತ್ತೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕೆಲಸ.
ಆಗ್ಲಿ, ಒಳ್ಳೇದಾಗ್ಲಿ. ಸಾಯಿ ಪ್ರಕಾಶ್ ಸರ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಅವರು. ಮತ್ತೆ ನಾನು ಅಣ್ಣವ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಅವ್ರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈ ವ್ಯವಸ್ಥೆನ ಸರಿ ಮಾಡೋ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅಣ್ಣ ಒಂದು ಉದಾಹರಣೆ ಹೇಳಿದ್ರು, 2 ಮಕ್ಕಳು ದತ್ತು ತಗೊಂಡ್ರೆ ಇಡೀ ಇಷ್ಟು ಜನ ಮಕ್ಳುಗಳು ಸೂಸೈಡ್ ಮಾಡ್ಕೊಂಡಿದ್ರಲ್ಲ, ಅವರಿಗೆಲ್ಲ ಏನ್ ಮಾಡೋದಂತ. ಇಲ್ಲಿ ಚಿತ್ರರಂಗದ ಪರಿಸ್ಥಿತಿನೂ ಹಾಗೆ ಆಗಿದೆ. ಇಲ್ಲಿ 1-2 ತುಂಬಾ ಜನ ನಿರ್ಮಾಪಕರಾಗ್ಲಿ ಕಲಾವಿದರಾಗ್ಲಿ ತೊಂದರೆನಲ್ಲಿ ಇದ್ದಾರೆ. ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಬೇಕಂದಾಗ ನಾ ಹೇಳ್ದಂಗೆ ನಿರ್ಮಾಪಕರುಗಳಿಗೆ ದುಡ್ಡು ಬರಬೇಕು. ನಿರ್ಮಾಪಕರಿಗೆ ಹಣ ಯಾವತ್ತು ವಾಪಸ್ ಬರುತ್ತೋ ಅವತ್ತೇ ಇನ್ನೊಂದು ಸಿನಿಮಾ ಮಾಡೋ ಅಂತ ಧೈರ್ಯ ಮಾಡಕ್ ಸಾಧ್ಯ. ಆ ಒಂದು ವ್ಯವಸ್ಥೆ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಆದಷ್ಟು ಬೇಗ ಅದಾಗತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನಿಮ್ಮೆಲ್ಲರ ಒಂದು ಸಹಾಯದಿಂದ ನೀವು ಅದಕ್ಕೆ ಮನ್ಸು ಮಾಡಬೇಕು. ಮುಂಚೆಯಿಂದ ನೀವು ಎಲ್ಲ ಒಂದು ಒಳ್ಳೆ ಕೆಲಸಗಳಿಗಾಗ್ಲಿ ಕನ್ನಡ ಚಿತ್ರರಂಗಕ್ಕಾಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರುವಂತ ಕನ್ನಡ ಸಿನಿಮಾಗಳಿಗೂ ಸಹ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಇದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಪ್ರಿಯಾ ಅವರೇ. ಮತ್ತು ಇವತ್ತು ಓಂ ಸಾಯಿ ಪ್ರಕಾಶ್ ಅವರ ಪ್ರಕಾಶ್ ಸರ್ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಅವರ ಕನಸೆಲ್ಲ ನನಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಆತ್ಮಹತ್ಯೆ ಬಗ್ಗೆ ಸಿನಿಮಾ ಮಾಡಿರೋದು ಖುಷಿ ಆಯ್ತು. ಯಾಕೆಂದ್ರೆ ನಾನ್ ನಿಮ್ ಬಗ್ಗೆ ಕೇಳಿದ್ದೆ, ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಸರದಾರದಂತಹ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟಿರುವಂತದ್ದು. 90% ಕನ್ನಡದಲ್ಲೇ ಸಿನಿಮಾ ಮಾಡಿರೋದು. ಪಕ್ಕದ ಗುಂಟೂರಿನವರು ನಮ್ಮ ಓಂ ಸಾಯಿ ಪ್ರಕಾಶ್ ಅವರು. ಮನೆಯ ಭಾಷೆ ತೆಲುಗು ಆದ್ರೂ ಕೂಡ ಅಪರಿಮಿತವಾದಂತಹ ಒಂದು ಕನ್ನಡ ಪ್ರೇಮ. ಹಾಗಾಗಿ ಅವರಿಗೆ ಶುಭಾಶಯವನ್ನ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ, ಈಗ ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸೋ ಮುಖೇನ ಹುಟ್ಟುಹಬ್ಬವನ್ನ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂತದ್ದು. ಸೆಪ್ಟೆಂಬರ್ 10 ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ಲಿ. ಒಂದು ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನ ಕೂಡ ನೀಡುವಂತಹ ಸಿನಿಮಾ ಇದಾಗಿದೆ. ಸಾಲದ ಸುಳಿಗೆ ಸಿಕ್ಕಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ರೈತರು ತಮ್ಮ ಬೆಳೆಗೆ ಬೆಲೆ ಸಿಗದಾಗ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಸಮಾಜ ಎದುರಿಸೋದಕ್ಕೆ ಆಗದೆ ಎಷ್ಟೋ ಜನ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ.